ಈ ತಿಂಗಳಲ್ಲಿ ನಮ್ಮ ಸಂಘಕ್ಕೆ ಹೊಸದಾಗಿ ಸದಸ್ಯರಾಗಿರ್ತಕ್ಕಂಥವ್ರನ್ನ ಗುರುತಿಸಿ ಅವರಿಗೆ ಸ್ವಾಗತ ಮಾಡ್ತಕ್ಕಂಥದ್ದು ನಾವು ಎಂದಿನಂತೆ ಪ್ರತಿ ತಿಂಗಳು ಮಾಡ್ಕೊಂಡಿರ್ತಕ್ಕಂಥ ಕಾರ್ಯಕ್ರಮ. ವೇದಿಕೆಗೆ ನಮ್ಮ ಸಂಘದ ಉಪಾಧ್ಯಕ್ಷರಾದಂತಹ ಶ್ರೀ ವಿಶ್ವನಾಥ್ ಅವರನ್ನ ನಾವು ದಯಮಾಡಿ ವೇದಿಕೆ ಕರೀತಾ ಇದ್ದೀವಿ. ವರ ಫೌಂಡೇಶನ್ ಇಲ್ಲೇ ಜೆಪಿನಲ್ಲಿರ್ತಕ್ಕಂಥದ್ದು, ಅದರ ಇನ್ಚಾರ್ಜು ಶ್ರೀಮತಿ ಮೌನಿಕಾ. ದಯವಿಟ್ಟು ವೇದಿಕೆ ಬರಬೇಕು. ಇಲ್ಲಿ ಬನ್ನಿ. ಈಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ದಯವಿಟ್ಟು ಮೇಡಮ್ನವರು ಈಗ ದೇವನಾಮನ ಆಡಬೇಕು ಅಂತೇಳಿ ಭಗವಂತ ಪ್ರಾರ್ಥನೆ ವಿನಂತಿ. ಜಗದಂಬೆ ಭಗವತಿ ವಾಣಿ ಸರ್ಪವೇಣಿ ಸುಕಲ್ಯಾಣಿ ಶಾರದೆ ಗಿರಿವಾಣಿ ಬ್ರಹ್ಮರಾಣಿ ವೀಣಾಪಾಣಿ ಶಾರದೆ ವಾಣಿ ಸರ್ಪವೇಣಿ ಸುಕಲ್ಯಾಣಿ ಶಾರದೆ ಗಿರಿವಾಣಿ ಬ್ರಹ್ಮರಾಣಿ ವೀಣಾಪಾಣಿ ಶಾರದೆ ಜಗದಂಬೆ ಭಗವತಿ ಚಂದ್ರಕಿರಣ ಕೋಟಿ ಬ್ರಹ್ಮಾಂಡ ನಾಯಕಿ ಭೂಮಂಡಲಾದಿ ನಾಯಕಿ ಬ್ರಹ್ಮಾಂಡ ಪೂಜಿತೆ ಚಂದ್ರ ಕಿರಣ ಕೋಟಿ ಬ್ರಹ್ಮಾಂಡ ಪೂಜಿತೆ ಭೂಮಂಡಲಾದಿ ನಾಯಕಿ ಬ್ರಹ್ಮಾಂಡ ಪೂಜಿತೆ ಜಗದಂಬೆ ಭಗವತಿ ಮಯೂರವಾಹಿನಿ ತ್ರಿಜಗಪುರೇ ವಿಮಲಾಸೆ ವಿಶ್ವಮೋಹಿನಿ ಜಗದಂಬೆ ಭಗವತಿ. ಇವತ್ತಿನ ಪ್ರಮುಖ ಕಾರ್ಯಕ್ರಮದಲ್ಲಿ ವರ ಫೌಂಡೇಶನ್ ಜೆಪಿ ನಗರ ಇವರ ವತಿಯಿಂದ ನಾವು 3 ಜನ ವಿದ್ಯಾರ್ಥಿಗಳನ್ನು ಇಲ್ಲಿಗೆ ಆಹ್ವಾನಿಸಿದ್ದೀವಿ. ವರ ಫೌಂಡೇಶನ್ ಅಂತಕ್ಕಂಥದ್ದು ಒಂದು ವಿಜುವಲಿ ಚಾಲೆಂಜಿಂಗ್ ಏನಿದೆ, ಆ ಹೆಣ್ಣು ಮಕ್ಕಳ ಬಗ್ಗೆ ಎಲ್ಲ ಕಾಳಜಿಯನ್ನು ವಹಿಸಿಕೊಂಡು ಅವರ ವಿದ್ಯಾಭ್ಯಾಸ, ಊಟ, ತಿಂಡಿ, ಬಟ್ಟೆ ಎಲ್ಲ ನೋಡ್ಕೊಂತಕ್ಕಂಥ ಒಂದು ಸಂಸ್ಥೆ ಆಗಿದೆ. ಇಲ್ಲೇ ಜೈಪುರಲ್ಲಿರ್ತಕ್ಕಂಥದ್ದು. ಅವರು ಬಂದು ಈ ಎಲ್ಲ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾರೆ, ಅವ್ರಿಗಾಗಿ ನಮ್ಗೆ ಏನಾದ್ರು ಸಹಾಯ ಆಗುತ್ತಾ ನಿಮ್ಮ ಹಿರಿಯ ನಾಗರಿಕರು ಅಂತ ಕೇಳ್ಕೊಂಡಾಗ ನಮ್ಮ ಎಲ್ಲ ಇಸಿ ಸದಸ್ಯರು ಅವ್ರಿಗೊಂದು ಅವಕಾಶ ಕೊಡೋಣ ಸರ್, ಇದೊಂದು ಉತ್ತಮವಾದಂಥ ಒಂದು ಚಿಂತನೆ ಅಂತೇಳಿ ಅವರೆಲ್ಲರೂ ಒಪ್ಕೊಂಡ್ರು. ಹಾಗಾಗಿ ನಾವು ಇವತ್ತು ವಿಜುವಲಿ ಚಾಲೆಂಜ್ ಅಂಧ ಮಕ್ಕಳು, ಇವರು ರಸ್ತೆಯಲ್ಲಿ ಏನು ಆಡ್ತಿರ್ತಾರೆ ಆ ರೀತಿಯ ರಸ್ತೆಯಲ್ಲಿ ಆಡೋರಲ್ಲ. ಇವರು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಾಗಿದ್ದು BA ತರಗತಿಯನ್ನು ಓದ್ತಾ ಇದ್ದಾರೆ. ಸಾಲದಕ್ಕೆ ನಾವು ಅಲ್ಲಿ ಭೇಟಿ ಮಾಡಿದಾಗ ಕೆಲವು ವಿದ್ಯಾರ್ಥಿನಿಯರು ಡಿಗ್ರಿ ಮುಗಿಸಿ KES ಪರೀಕ್ಷೆಗೆ ತಯಾರಾಗ್ತಕ್ಕಂಥ ವಿದ್ಯಾರ್ಥಿಗಳನ್ನ ನಾವು ಅಲ್ಲಿ ನೋಡಿದ್ರೆ ನಾವು ಆ ದೃಷ್ಟಿಯಲ್ಲಿ ಬಹುಶಃ ನೀವೆಲ್ಲರೂ ಈ ಕಾರ್ಯಕ್ರಮ ಆಹ್ವಾನಿಸ್ತಕ್ಕಂಥ ಈ ಒಂದು ಅಂಧ ವಿದ್ಯಾರ್ಥಿಗಳನ್ನ ಹಾಡುಗಾರಿಕೆಯನ್ನು ಒಪ್ಪಿರ ಅಂತ ನಾನು ಭಾವಿಸ್ತಾ ಅವರಿಗೆಲ್ಲರಿಗೂ ನೀವೆಲ್ಲರೂ ಉತ್ತೇಜನ ಕೊಡಬೇಕು ಅಂತೇಳಿ ವಿನಂತಿಸ್ತಾ, ಈಗ ನಮ್ಮ ಸಂಘದ ಅಧ್ಯಕ್ಷರಾದ ಈ ಕಾರ್ಯಕ್ರಮದ ಅಧ್ಯಕ್ಷರಾದ ಶ್ರೀ ವಿಶ್ವನಾಥರನ್ನ ನಿಮ್ಮೆಲ್ಲರನ್ನ ಸ್ವಾಗತಿಸಬೇಕು ಅಂತ ಹೇಳಿ ನಾನು ಅನಿಸ್ಕೊತಾ ಇದ್ದೀನಿ. ಎಲ್ಲರಿಗೂ ನನ್ನ ಆತ್ಮೀಯ ನಮಸ್ಕಾರಗಳು. ಮೊಟ್ಟ ಮೊದಲಾಗಿ ನಿಮಗೆಲ್ಲರಿಗೂ ಆಷಾಢ ಮಾಸದ ಹಾರ್ದಿಕ ಶುಭಾಶಯಗಳು. ಹಾಗೆಯೇ ಮುಂದೆ ಬರುವ ಸ್ವಾತಂತ್ರ್ಯೋತ್ಸವದ ಮುಂಗಡ ಶುಭಾಶಯಗಳನ್ನು ಸಹಪೂರ್ವಕವಾಗಿ ತಿಳಿಸುತ್ತೇನೆ. ನಿಮಗೆಲ್ಲ ತಿಳಿದಿರುವಂತೆ ನಮ್ಮ ಸಂಘದ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀಯುತ KN ದಾನಂದರಾಮಯ್ಯ ಅವರು ನಮ್ಮ ವೈದ್ಯಕೀಯ ಕಾರ್ಯಕ್ಕೆ ಅಮೆರಿಕೆಗೆ ತಿಳಿದಿರುತ್ತದೆ. ಅವರ ಅನುಭವ ಸ್ಥಿತಿಯಲ್ಲಿ ಆ ಸಂಘದ ಉಪಾಧ್ಯಕ್ಷನಾದ ನಾನು ಸುಸ್ತುವಾದಿ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತೇನೆ. ಈ ಸಂದರ್ಭದಲ್ಲಿ ಸಂಘದ ಮುನ್ನ ದಿನ ಎಲ್ಲ ಕಾರ್ಯ ಚಟುವಟಿಕೆಗಳನ್ನು ಯಶಸ್ವಿಯಾಗಿ ಮತ್ತು ತೃಪ್ತಿಕರವಾಗಿ ನಡೆಸಲು ನಿಮಗೆಲ್ಲರ ಸಹಕರಣ ಮತ್ತು ಬೆಂಬಲವನ್ನು ಗೌರವಪೂರ್ವವಾಗಿ ಕೋರುತ್ತೇನೆ. ಎಂದಿನಂತೆ ಈ ಜುಲೈ ತಿಂಗಳಲ್ಲಿ ಜನ್ಮದಿನ
ಅಂಗರನ್ನು ಅಭಿನಂದಿಸುವುದು, ಹೊಸ ಅಂಗರನ್ನು ಆತ್ಮೀಯವಾಗಿ ಸ್ವಾಗತಿಸುವುದು ಹಾಗೂ ಈ ತಿಂಗಳಲ್ಲಿ ಸಂಘಕ್ಕೆ ದೇಣಿಗೆ ನೀಡಿದ ಅಂಗರಿಗೆ ಕೃತಜ್ಞತೆ ಸಲ್ಲಿಸುವ ಕಾರ್ಯಕ್ರಮವನ್ನು ನಾವು ಆಯೋಜಿಸ್ತೀವಿ. ಈ ಸಂದರ್ಭದಲ್ಲಿ ನಮ್ಮ ಸಂಘದ ಕಾರ್ಯಕಾರಿ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ, ಅಂಗರಿಗೆ ಹಾಗೂ ನಮ್ಮ ಆಹ್ವಾನವನ್ನು ಸ್ವೀಕರಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿರುವ ಎಲ್ಲರಿಗೂ ಸಂಘದ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಇಂದಿನ ವಿಶೇಷ ಮನೋರಂಜನಾ ಕಾರ್ಯಕ್ರಮದ ಅಂಗವಾಗಿ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಗೌರವಾದ ನಗರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವರ ಫೌಂಡೇಶನ್ ಎಂಬ ಸರ್ಕಾರೇತರ ಸಂಸ್ಥೆ ದೃಷ್ಟಿಹೀನ ಹಾಗೂ ದೃಷ್ಟಿ ದೌರ್ಬಲ್ಯ ಹೊಂದಿರುವ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಒದಗಿಸುತ್ತಿರುವ ಒಳ್ಳೆಯ ಉದ್ದೇಶವನ್ನು ಹೊಂದಿದೆ. ಈ ಸಂಸ್ಥೆಯ ಪದಾಧಿಕಾರಿಗಳ ನಮ್ಮ ಸಂಘವೊಂದು ಸಂಪರ್ಕಿಸಿಯ ಸಹಾಯ ಕೋರಿದರೆ ಹಿನ್ನೆಲೆಯಲ್ಲಿ ನಮ್ಮ ಪದಾಧಿಕಾರಿಗಳು ಅವರೊಡನೆ ಚರ್ಚೆ ನಡೆಸಿ ದೃಷ್ಟಿ ದೌರ್ಬಲ್ಯ ಹೊಂದಿರುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಂದ ಕರೋಕೆ ಸಂಗೀತ ಕಾರ್ಯಕ್ರಮವನ್ನು ಇನ್ನು ಆಯೋಜಿಸಲು ನಿರ್ಧರಿಸಿದ್ದಾರೆ. ಅವರೆಲ್ಲರಿಗೂ ಸಂಘದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಈ ಸಂದರ್ಭದಲ್ಲಿ ನಿಗಳಲ್ಲಿ ಒಂದು ವಿನಂತಿ, ಸಹಾಯ ಮಾಡಲು ಇಚ್ಛಿಸಿದ್ದರೆ ದಯವಿಟ್ಟು ನಮ್ಮ ಸಂಘದ ಕಾರ್ಯದರ್ಶಿ ಅಲ್ಲವೇ ಗಜಾಂಜಿಯವರನ್ನು ಸಂಪರ್ಕಿಸಿ ಸಹಾಯ ಮಾಡಬಹುದು. ನಿಮ್ಮ ಪ್ರೋತ್ಸಾಹ ಮತ್ತು ಸಹಕಾರಕ್ಕೆ ನಮ್ಮ ಸಂಘ ಸದಾ ಚಿರಋಣಿಯಾಗಿ ಇರುತ್ತೇನೆ. ಕೊನೆಯದಾಗಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಕೊನೆಯವರೆಗೂ ಇದ್ದು ವರ ಫೌಂಡೇಶನ್ಗೆ ಕಲಾವಿದ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿ ನಂತರ ಏರ್ಪಡಿಸಿರುವ ಉಪಹಾರವನ್ನು ಸ್ವೀಕರಿಸಿ ನಮ್ಮ ಹಿರಿಯ ನಾಗರಿಕ ಸಂಘಕ್ಕೆ ಎಂದಿನಂತೆ ಸಹಾಯ ಮತ್ತು ಸಹಕಾರ ನೀಡಬೇಕೆಂದು ವಿನಮ್ರವಾಗಿ ಕೋರುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಕ್ಕಂಥ ಈ ಒಂದು ಪುಟ್ಟ ಕಾಲೇಜು ವಿದ್ಯಾರ್ಥಿನಿಯರ ಪರಿಚಯವನ್ನು ಮಾಡಿಕೊಡುವಂಥದ್ದು ಒಂದು ಸುಧಾರ ಮಾತನ್ನು ಭಾವಿಸಿ, ಅವರ ಪರಿಚಯವನ್ನು ಮಾಡಲಿಕ್ಕೆ ಅಲ್ಲಿನ ಮುಖ್ಯಸ್ಥರಾದಂತಹ ವರ ಫೌಂಡೇಶನ್ ಮುಖ್ಯಸ್ಥರಾದಂತಹ ಶ್ರೀಮತಿ ಮೋನಿಕಾ ಅವರು ಎಲ್ಲವನ್ನು ಅಲ್ಲಿ ಈ ಸಂಸ್ಥೆಯನ್ನು ಸಂಪೂರ್ಣವಾಗಿ ನೋಡ್ತಕ್ಕಂಥ ಒಬ್ಬ, ಅಲ್ಲೇ ಪ್ರಾಧಾನ್ಯತೆ ಕೊಟ್ಟುಕೊಂಡು ಅವರ ಉಳಿಗೋಸ್ಕರ ಅವರ ಏನು ತಮ್ಮ ಪ್ರಗತಿಗೋಸ್ಕರ ಕೆಲಸ ಮಾಡ್ತಕ್ಕಂಥ ಒಬ್ಬ ಮಹಿಳೆ. ಜೊತೆಗೆ ಧನಂಜಯ್ ಅಂತೇಳಿ ಒಬ್ಬ ವಾಲಂಟಿಯರ್ ಕೆಲಸ ಮಾಡ್ತಕ್ಕಂಥವರು. ಅದಾದ ನಂತರ ಕುಮಾರಿ ಪುಷ್ಪ, ಕುಮಾರಿ ಕೀರ್ತಿ, ಕುಮಾರಿ ಸಾಕ್ಷಿತ ಇವರು ಹಾಡುಗಾರಿಕೆ ಬಂದಿದ್ದಾರೆ. ಅವರ ಪರಿಚಯವನ್ನು ಆ ವರ ಫೌಂಡೇಶನ್ನ ಮೋನಿಕಾರವರು ತಮ್ಮ ಮಾತುಗಳ ಮೂಲಕ ಪರಿಚಯ ಮಾಡಿಕೊಟ್ಟು ಒಂದೆರಡು ಮಾತನಾಡಬೇಕು ಅಂತೇಳಿ ಮೋನಿಕಾವ್ರನ್ನ ಕೇಳ್ತಾರೆ. 15 ಜನ ಹೆಣ್ಮಕ್ಳಿದ್ದಾರೆ ಸರ್. ಫಸ್ಟ್ ಆಫ್ ಆಲ್ ಅವ್ರಿಗೆ ಅಪ್ ಟು 10th ಸ್ಟ್ಯಾಂಡರ್ಡ್ ಮೊಬಿಲಿಟಿ ಟ್ರೈನಿಂಗ್ ಆಗಿರುತ್ತೆ. ಸೊ ಅವ್ರಿಗೆ ಸ್ಪೆಷಲ್ ಸ್ಕೂಲ್ಸ್ ಇರುತ್ತೆ ಸರ್. ಸೊ ಆದಮೇಲೆ ಅವಾಗಿಂದ ನಮ್ಮ PU ಇಂದ ನಮ್ಮ ಹತ್ರ ಜಾಯಿನ್ ಆಗ್ತಾರೆ. ನಾವು ಜಯನಗರ DS ಕಾಲೇಜಲ್ಲಿ ಮಕ್ಕಳು ಜಾಯಿನ್ ಮಾಡಿಸ್ತೀವಿ. ಸೊ ಅವ್ರಿಗೆ ಬಂದು ಎಜುಕೇಷನ್ ಫೀಸು, ಸೊ ಸೆಮಿಸ್ಟರ್ ಎಕ್ಸಾಮ್ ಫೀಸು, ಮೆಡಿಕಲ್ ಎಕ್ಸ್ಪೆನ್ಸಸ್ಸು, ಲೈಕ್ ಪರ್ಸ್ನಲಿ ಹೈಜೀನ್ ಕಿಟ್ಟು A to Z ಹೊಸ ಬಟ್ಟೆ ಆಗಲಿ ಎಲ್ಲ ಹಬ್ಬಗಳಲ್ಲಿ ನಾವು ಅಲ್ಲೇ ಸೆಲೆಬ್ರೇಟ್ ಮಾಡ್ತೀವಿ ಸರ್. ಅವ್ರಿಗೆ ಆಮೇಲೆ ಅವ್ರು ಬಂದು ಈಗ ಫಸ್ಟ್ ಇಯರ್ PU ಓದ್ತಾ ಇರೋರು ಇದ್ದಾರೆ, ಫಸ್ಟ್ ಇಯರ್ ಡಿಗ್ರಿ ಓದ್ತಾ ಇರೋರು, ಡಿಗ್ರಿ ಮುಗಿದಿದ್ದವರು ಇದ್ದಾರೆ. ಡಿಗ್ರಿ ಮುಗಿದಾದ್ಮೇಲೆ ನಾವೇ ಕೆಲಸಕ್ಕೂ ಜಾಯಿನ್ ಮಾಡ್ತೀವಿ, ಸ್ಕಿಲ್ ಡೆವಲಪ್ಮೆಂಟ್ ಅರೇಂಜ್ ಮಾಡ್ತೀವಿ. KS ಕೋಚಿಂಗ್ಗೂ ನೆಕ್ಸ್ಟ್ ಭಾರತ್ IAS ಕೋಚಿಂಗ್ ಸೆಂಟರ್ ಜಯನಗರ್ 4th ಬ್ಲಾಕಲ್ಲಿದೆ. ಅಲ್ಲಿ ಈ ವರ್ಷ ಒಬ್ಬರು ಜಾಯಿನ್ ಮಾಡ್ತಿದ್ವಿ ಸರ್. ನೆಕ್ಸ್ಟ್ 3 ಇಯರ್ಸ್ಗೂ ಪೇಮೆಂಟನ್ನು ನಾವೇ ಮಾಡ್ತೀವಿ. ಈ ದಿನದ ಕಾರ್ಯಕ್ರಮ ಒಂದು ವಿಶೇಷ ಕಾರ್ಯಕ್ರಮ, ವಿಶೇಷ ಸಂದರ್ಭ ಇದು. ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಸಹಾಯ ಕೇಳಿದಾಗ ಅದು ಅನುಕೂಲ ಆಗಲಿ ಅಂತೇಳಿ ನಾವು ಈ ಒಂದು ಕಾರ್ಯಕ್ರಮವನ್ನು ನಾವು ವ್ಯವಸ್ಥೆ ಮಾಡ್ತಕ್ಕಂಥದ್ದು ಪದೇ ನಿಮ್ಗೆ ತಿಳಿಸ್ತಾ, ಅವರ ಶಿಕ್ಷಣಕ್ಕೆ ಉತ್ತೇಜನ ಕೊಡುವ ಸಲುವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಇವತ್ತು ಅವರು ವರ ಫೌಂಡೇಶನ್ ಮಕ್ಕಳು ಆಡಲಿಕ್ಕೆ ಬಂದಿದ್ದಾರೆ. ಬನ್ನಿ ಮೇಡಮ್, ಮೋನಿಕಾ ಬನ್ನಿ. ಥ್ಯಾಂಕ್ ಯು ಮೇಡಮ್. ಶ್ರೀ ಮೋನಿಕಾ ಅವ್ರಿಗೆ ಒಂದು ಚಪ್ಪಾಳೆ ತಟ್ಟೋಣ ಜೋರಾಗಿ. ಆ ಕಡೆಗೆ ಜನ್ಮ ತಾಳಿದ ನಮ್ಮ ಸಂಘದ ಸದಸ್ಯರುಗಳ ಹುಟ್ಟುಹಬ್ಬ ಆಚರಣಾ ಕಾರ್ಯಕ್ರಮ. ಹಾಗಾಗಿ ಶ್ರೀ ಗೋಪಾಲ್ರವರು ಹುಟ್ಟುಹಬ್ಬ ಆಚರಿಸ್ತಕ್ಕಂಥ ಎಲ್ಲ ಸದಸ್ಯರನ್ನ ಈ ವೇದಿಕೆ ಆಹ್ವಾನಿಸಬೇಕು ಅಂತೇಳಿ ನಾನು ಸಂಘದ ಪರವಾಗಿ ಕೇಳ್ಕೊಳ್ತೇನೆ.
ಅದರ ಬೆಳವಣಿಗೆಗೆ ಸದಾ ಬೆನ್ನೆಲುವಾಗಿ ಧನ ಸಹಾಯವನ್ನು ಮಾಡ್ತಿರ್ತಕ್ಕಂಥ ನಮ್ಮ ಸಂಘದ ಸದಸ್ಯರುಗಳ ಹೆಸರನ್ನು ಓದಬೇಕು ಅಂತೇಳಿ ನಾನು ಈಗ ರಾಮಕೃಷ್ಣ ಅವರನ್ನು ಕೇಳ್ಕೊತಾ ಇದ್ದೀನಿ. ರಾಮಕೃಷ್ಣ ಅವರು ಬನ್ನಿ. ಹಿರಿಯ ನಾಗರಿಕ ಸಂಘದ ಗೌರವಾನ್ವಿತ ನನ್ನ ಸಹೋದರ ಸೋದರಿಯರೇ, ಸಭೆಗೆ ಆಗಮಿಸಿದಂಥ ನನ್ನ ಬಂಧುಗಳಿಗೆ, ವೇದಿಕೆ ಮೇಲಿದ್ದಂಥ ಎಲ್ಲ ನನ್ನ ಸ್ನೇಹಿತರಿಗೆ ನಮಸ್ಕರಿಸುತ್ತಾ, ಇಂದಿನ ಹೃದಯ ಶ್ರೀಮಂತರು ಕೊಟ್ಟಿರುವಂಥ ದೇಣಿಗೆ ಹಣದ ಕೊಟ್ಟಿರುವವರ ಹೆಸರುಗಳನ್ನು ನಾನು ಓದುತ್ತೇನೆ. ಶ್ರೀ KN ಜ್ಞಾನೇಂದ್ರ 1,005 ರೂಪಾಯಿಗಳು. ಶ್ರೀ ರಾಮದಾಸ್ 3,000 ರೂಪಾಯಿಗಳು. KN ದಿನೇಶ್ 500 ರೂಪಾಯಿಗಳು. ಅನಂತರಾಮರವರು N 15,000 ರೂಪಾಯಿಗಳು. KV ಶ್ರೀನಿವಾಸಮೂರ್ತಿ 1,000 ರೂಪಾಯಿಗಳು. ರಾಘವೇಂದ್ರ ಪ್ರಭು 8,000 ರೂಪಾಯಿಗಳು. ದಯವಿಟ್ಟು ಇಟ್ಕೊಳ್ಳಿ ಸರ್. ಕೆ ರವೀಂದ್ರ ಪ್ರಭು. ಕೆ ಪ್ರಕಾಶ್ 1,000 ರೂಪಾಯಿಗಳು. ದೊಡ್ಡ ರಾಮಯ್ಯ 1,000 ರೂಪಾಯಿಗಳು. ರೇಣುಕಾ ನೀಲಕಂಠನ್ 500 ರೂಪಾಯಿಗಳು. ರವೀಂದ್ರ ಪ್ರಭು ಅವರು ಇಂದಿನ ಲಘು ಉಪಹಾರದ ವ್ಯವಸ್ಥೆ ಮಾಡೋಕ್ಕೋಸ್ಕರವಾಗಿಯೇ ಅವರು 8,000 ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ನಮ್ಮ ಹಿರಿಯ ನಾಗರಿಕರ ಸಂಘದ ಎಲ್ಲ ಸದಸ್ಯರು ಮತ್ತು ಎಲ್ಲ ಹಿರಿಯವರಿಂದಲೂ ಅವರಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇವೆ. ನಮಸ್ಕಾರಗಳು. ಜೈ ಕರ್ನಾಟಕ. ನಮ್ಮ ಸಂಘಕ್ಕೆ ಹೊಸದಾಗಿ ಸೇರ್ಪಡೆಯಾಗಿರುವ ಸಂಘದ ಸದಸ್ಯರ ಹೆಸರನ್ನು ಶ್ರೀ ವೆಂಕಟೇಶ ಮೂರ್ತಿ ಅವರು ಈಗ ಮಂಡಿಸಿದ್ದಾರೆ. ನಮಸ್ಕಾರ. ಈ ತಿಂಗಳು ಹೊಸದಾಗಿ ಸೇರಿರುವ ಸದಸ್ಯರ ಪಟ್ಟಿಯನ್ನು ನಾನು ಓದ್ತಾ ಇದ್ದೇನೆ. ಶ್ರೀ MRD ಪ್ರಸಾದ್, ಶ್ರೀಮತಿ ಚಾಂದಿನಿ ಪ್ರಸಾದ್, ಶ್ರೀ NS ಪ್ರಕಾಶ್, ಶ್ರೀ N ನಾಗರಾಜ್, ಶ್ರೀ ಗೋಪಾಲಕೃಷ್ಣ ಜಿ ಹೆಗಡೆ, AV ಶಿವಪ್ಪ, ಶ್ರೀ ರವಿಶಂಕರ್, ಶ್ರೀ ರಂಗನಾಥ್ B ಕುಲಕರ್ಣಿ. ಯಾರ ಬಂದ? ಶ್ರೀ AV ಶಿವಪ್ಪ, ವೆಲ್ಕಮ್ ಸರ್. ರವಿಶಂಕರ್, ಶ್ರೀ ರಂಗನಾಥ್ B ಕುಲಕರ್ಣಿ, ವಸುಧಾ ಗೋಪಾಲಕೃಷ್ಣನ್ ಇದ್ದಾರಾ? ಸೊ ಇವರೆಲ್ಲರಿಗೂ ನಮ್ಮ ಸಂಘದ ಪರವಾಗಿ ಹಾರ್ದಿಕ ಸ್ವಾಗತ ಬಯಸ್ತೇನೆ. ಫೌಂಡೇಶನ್ನ ವಿದ್ಯಾರ್ಥಿಗಳಿಂದ ಸಂಗೀತ ಕಾರ್ಯಕ್ರಮ 1-1.25 ಗಂಟೆಗಳ ಕಾಲ ಈ ಕಾರ್ಯಕ್ರಮ ನಡೆಯುತ್ತೆ. ದಯವಿಟ್ಟು ತಾವೆಲ್ಲರೂ ಪ್ರೋತ್ಸಾಹ ಮಾಡಿ ಆ ಮಕ್ಕಳ ಒಂದು ಕೌಶಲ್ಯಕ್ಕೆ ನಾವು ಅಭಿನಂದನೆ ಸಲ್ಲಿಸೋಣ. ಈಗ ವರ ಫೌಂಡೇಶನ್ನ ವಿದ್ಯಾರ್ಥಿಗಳಿಂದ ಸಂಗೀತ ಕಾರ್ಯಕ್ರಮ ಬನ್ನಿ.
ಇಂದು ಸಂಜೆ ನಮ್ಮನ್ನು ಒಂದು ಹಳೆಯ ನಮ್ಮ ಚಿತ್ರಗೀತೆಗಳ ಲೋಕಕ್ಕೆ ಯಾವುದೋ ಒಂದು ಗಂಧರ್ವ ಲೋಕಕ್ಕೆ ಕರ್ಕೊಂಡೋಗಿದ್ರು. ಈ ವರ ಫೌಂಡೇಶನ್ನ ಮಕ್ಕಳು, ವಿಶೇಷ ಚೇತನ ಮಕ್ಕಳು ಭಾಳ ಎಲ್ಲರೂ ಆನಂದಿಸಿದ ಅಂತ ಅಂದಿದ್ದೀನಿ. ಸೊ ಇವರಿಗೆ ಸಂಘದ ಪರವಾಗಿ, ವೈಯಕ್ತಿಕವಾಗಿ, ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಅವರಿಗೆ ಅತ್ಯಂತ ಪ್ರೋತ್ಸಾಹ ಕೊಟ್ಟು ಇಷ್ಟು ಜನ ನೆರೆದಿರೋದು ಒಂದು ವಿಶೇಷ. ನಿಜವಾಗ್ಲೂ ನಾವು ಇಷ್ಟು ಜನನ ನಾವು ಇವತ್ತು ನಿರೀಕ್ಷೆ ಮಾಡಿಲ್ಲ. ತುಂಬ ಚೆನ್ನಾಗಿ ಕಾರ್ಯಕ್ರಮ ಮೂಡಿಬಂತು, ಎಲ್ಲರೂ ಎಂಜಾಯ್ ಮಾಡಿದ್ದೀರ. ಅದಕ್ಕಾಗಿ ತಮ್ಮೆಲ್ಲರ ಉಪಸ್ಥಿತಿಗೆ ಮತ್ತೊಮ್ಮೆ ಧನ್ಯವಾದಗಳು. ಹಾಗೆಯೇ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಲು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ವಂದನೆಗಳು. ಧನ್ಯವಾದ.